ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ನಮ್ಮ ಜನ. ಪಾಪ ನೀವೆಲ್ಲ ಇಲ್ಲೆಲ್ಲ ಗಂಡು ಮಕ್ಕಳೆಲ್ಲ ಕೂತಿದ್ದೀರಿ. ನಿಮ್ಮೆಲ್ಲರಿಗೂ ಉಚಿತವಾಗಿ ಕರೆಂಟ್ 200 ಯೂನಿಟ್ವರೆಗೂ ಕೊಡ್ತಾ ಇದೀವೋ ಇಲ್ಲೋ? ಕೊಡ್ತಾ ಇದ್ರೆ ಕೈ ಎತ್ತಿ ನೋಡೋಣ ಯಾರು ಸಿಗ್ತಾ ಇದೆ ಅಂತ. ಆಯ್ತು, ಎಲ್ಲ ನಿಮ್ಮ ಧರ್ಮಪತ್ನಿ ಮನೆ ಯಜಮಾನರಿಗೆ 2000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲೋ? ನಿಮ್ಗಲ್ಲ, ನಿಮ್ ಹೆಂಗಸಿಗೆ. ನಿಮ್ ಕೊಟ್ರೆ ವೈನ್ ಶಾಪ್ ಕೊಂಡೊಯ್ತೀರಿ ಅಂತ ನನ್ಗೆ ಗೊತ್ತು. ನಾವು ಅದಕ್ಕೆ ಹೆಂಗಸ್ ಕೊಡ್ತಾ ಇದೀವಿ. ಯಾರ್ಯಾರ ಮನೆಗೆ ಸಿಗ್ತಾ ಇದೆ ಕೈ ಎತ್ತಿ ನೋಡೋಣ. ಸಿಗ್ತಾ ಇದೆ, ಪರವಾಗಿಲ್ಲ. ಸೊ ಹಂಗೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗು, ಬೆಂಗಳೂರಿಗೆ ಹೋಗು, ಧರ್ಮಸ್ಥಳಕ್ಕೆ ಹೋಗು, ಕೊಲ್ಲೂರಿಗೆ ಹೋಗು, ಯಾವುದೇ ಊರಿಗೆ ಹೋಗು, ಬೆಂಗಳೂರು ಎಲ್ಲಿಗೆ ಬೇರೆ ಹೋಗು, ಎಲ್ಲ ತಾಯಂದಿರು ಹೋಗ್ತಾ ಇದ್ದಾರೆ. ನಿಮ್ಗೆ ಮಾತ್ರ ಕಟ್ಲೇಬೇಕು, ಏನು ಮಾಡಕ್ ಹೋಗುದಿಲ್ಲ. ಹಂಗಂತ ನೀವು ಜೊತೆಲಿ ಹೋಗಿ ಅರ್ಧ ಚಾರ್ಜ್ ಆದಂಗೆ ಆಯ್ತದೆ. ಇಂಥ ಕಾರ್ಯಕ್ರಮ ಜನತಾ ದಳದವರು ಏನಾರು ಮಾಡಿದ್ರ? ಯಡಿಯೂರಪ್ಪ ಏನಾರು ಮಾಡಿದ್ರೆ? ಕುಮಾರಸ್ವಾಮಿ ಏನಾರು ಮಾಡಿದ್ರ? ದೇವೇಗೌಡ ಏನಾರು ಮಾಡಿದ್ರ? ಯಾರು ಮಾಡಿದ್ರೆ ಇದು DK ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ, ವೆಂಕಟೇಶ್ ಸರ್ಕಾರ, ಮಹದೇವಪ್ಪನ ಸರ್ಕಾರ, ಬೈರತಿ ಸುರೇಶ್ ಸರ್ಕಾರ. ಕ್ಯಾಬಿನೆಟ್ ಫಾರ್ಮ್ ಆದ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ತಪ್ಪುವಂತ ಕೆಲಸ ಮಾಡ್ದು. ಇಡೀ ದೇಶಕ್ಕೆ ಒಂದು ಮಾದರಿ. ಏನು ಪ್ರೈಮ್ ಮಿನಿಸ್ಟರ್ ಎಲ್ಲ ಬರ್ದೋಗೋಯ್ತಾರೆ, ದಿವಾಳಿಯಾಗಿ ಹೋಯ್ತಾರೆ ಅಂತಂದ್ರು. ಈಗ ಯಾವ ರಾಜ್ಯದಲ್ಲಿ ನೋಡಿದ್ರು ಅವ್ರ ಹೆಸರು ಮಾಡ್ಬಿಟ್ಟವ್ರೆ ಗ್ಯಾರಂಟಿನ. ಅದಕ್ಕೊಂದು ಹೊಸ ಹೆಸರು ಇಟ್ಬಿಟ್ಟು ನಾವು ಗೃಹಲಕ್ಷ್ಮಿ ಎಂದು, ಅವರು ಲಾಡ್ಲಿ ಬೇನು ಏನೇನೋ ಹೆಸರು ಇಟ್ಕೊಂಡವ್ರೆ. ಏನ್ ಹೆಸರು? ಹೆಣ್ಮಕ್ಳಿಗೆ ಏನೇನೋ ಹೆಸರು ಇಟ್ಕೊಂಡು ಮಾಡಿದ್ದಾರೆ. ಸೊ ಹಂಗೆ ಇವತ್ತು ನಾವು ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ.